ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಪೆನ್ಡ್ರೈವ್ ಪ್ರಕರಣದಲ್ಲಿ ಸಾಕ್ಷಿ ನಾಶಕ್ಕೆ ಯತ್ನ ಆರೋಪ. ಬಾಡಿಗೆ ಮನೆಯಿಂದಲೂ ಸಂತ್ರಸ್ತೆಯನ್ನ ಮನೆ ಖಾಲಿ ಮಾಡಿಸಿ ಟಾರ್ಚರ್. ಸಂತ್ರಸ್ತೆ ಮಹಿಳೆಯರ ನೆರವಿಗೆ ಧಾವಿಸಿ ಮಹಿಳಾ ಆಯೋಗ. ಎಸ್ಐಟಿ ಗಮನಕ್ಕೆ ತಂದ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ತಡರಾತ್ರಿ ಮಾಜಿ ಸಂಸದ ಶಿವರಾಮೇಗೌಡ ಮನೆ ಮೇಲೆ ಮೊಟ್ಟೆ ದಾಳಿಗೆ ಯತ್ನ. ಪೊಲೀಸರನ್ನ ಕಂಡು ಮನೆ ಮುಂದೆ ಮೊಟ್ಟೆ ಎಸೆದು ಪರಾರಿ. ಕಾರಲ್ಲಿ ಬಂದು ದುಷ್ಕರ್ಮಿಗಳಿಗಾಗಿ ಪೊಲೀಸರ ಹುಡುಕಾಟ. ಪೆನ್ಡ್ರೈವ್ ಹಂಚಿಕೆದಾರರಿಗೆ ಶುರುವಾಯಿತು ಸಂಕಷ್ಟ. ಜೆಡಿಎಸ್ ಆರೋಪದ ಬೆನ್ನಲ್ಲೇ ತನಿಖೆ ಚುರುಕುಗೊಳಿಸಿದ ಎಸ್ಐಟಿ. ತಲೆಮರೆಸಿಕೊಂಡಿರುವ ಆರೋಪಿಗಳಿಗಾಗಿ ತೀವ್ರ ಶೋಧ. ಹಾಸನದಲ್ಲಿ ವೈರಲ್ ವಿಡಿಯೋ ಕೇಸ್ನಿಂದ ಹೈರಾಣಾಗಿದ್ದ ಜೆಡಿಎಸ್. ದಳಪಡೆಗೆ ಈಗ ಪ್ರಬಲ ಆಡಿಯೋ ಅಸ್ತ್ರ. ಶಿವರಾಮೇಗೌಡ, ದೇವರಾಜೇಗೌಡ ಆಡಿಯೋದಿಂದ ಸರ್ಕಾರದ ಕುತಂತ್ರ ಅಂತ ತೋರಿಸಲು ದಳಪತಿಗಳ ಸಿದ್ಧತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಬಂದು 1 ವರ್ಷದ ಹಿನ್ನೆಲೆ ಮಧ್ಯಾಹ್ನ 12 ಗಂಟೆಗೆ ಬಿಜೆಪಿ ಸುದ್ದಿಗೋಷ್ಠಿ. ಸರ್ಕಾರದ ವೈಫಲ್ಯಗಳ ಪಟ್ಟಿ ಮಾಡಿ ಚಾರ್ಜ್ ಶೀಟ್ ಬಿಡುಗಡೆ ಸಾಧ್ಯತೆ. ಕಾನೂನು ಸುವ್ಯವಸ್ಥೆ, ಮಹಿಳೆಯರ ಮೇಲಿನ ದೌರ್ಜನ್ಯ ಸೇರಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಲಿರೋ ನಾಯಕರು. ತಡರಾತ್ರಿ ರೇವ್ ಪಾರ್ಟಿ ಮೇಲೆ ದಾಳಿ ಮಾಡಿದ ಸಿಸಿಬಿ ಪೊಲೀಸರು. ಎಲೆಕ್ಟ್ರಾನಿಕ್ ಸಿಟಿ ಬಳಿ ಜೆಆರ್ ಫಾರ್ಮ್ ಹೌಸ್ ಮೇಲೆ ದಾಳಿ. ಎಂಡಿಎಂಎ ಕೊಕೇನ್ ಪತ್ತೆ. 50ಕ್ಕೂ ಹೆಚ್ಚು ಜನ ಪೊಲೀಸ್ ವಶಕ್ಕೆ. ರೇವ್ ಪಾರ್ಟಿಯಲ್ಲಿ ತೆಲುಗಿನ ಖ್ಯಾತ ನಟಿ ಹೇಮಾ ಸಹ ಭಾಗಿ. ಪಾರ್ಟಿಯಲ್ಲಿದ್ದವರಲ್ಲಿ 25ಕ್ಕೂ ಹೆಚ್ಚು ಯುವತಿಯರು. ಒಂದು ದಿನದ ಪಾರ್ಟಿಗೆ ಬರೋಬ್ಬರಿ 50 ಲಕ್ಷದವರೆಗೆ ಆಗಿತ್ತಂತೆ ಖರ್ಚು. ರೇವ್ ಪಾರ್ಟಿಯಲ್ಲಿ 20ಕ್ಕೂ ಹೆಚ್ಚು ಕಾರುಗಳು ಸೀಸ್. ಮಾದಕ ವಸ್ತು ಪತ್ತೆ ಹಿನ್ನೆಲೆ ಡಾಗ್ ಸ್ಕ್ವಾಡ್ನಿಂದ ಶೋಧ. ಖ್ಯಾತ ನಾಮರಿಗೆ ಕಾದಿದೆಯಾ ಸಂಕಷ್ಟ. ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ್ನನ್ನ ಎನ್ಕೌಂಟರ್ ಮಾಡಿ ಮೃತ ಅಂಜಲಿ ಸಹೋದರಿಯರ ಆಗ್ರಹ. ಅವನೇನಾದ್ರೂ ಜಾಮೀನಿನ ಮೇಲೆ ಹೊರಬಂದ್ರೆ ನಮ್ಮನ್ನು ಕೊಲ್ತಾನೆ ಅಂತ ಆತಂಕ. ಇಂದು ಹುಬ್ಬಳ್ಳಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ. ಕಾನೂನು ಸುವ್ಯವಸ್ಥೆ ಪರಿಶೀಲಿಸಿ ಅಧಿಕಾರಿಗಳಿಗೆ ಸೂಚನೆ ನೀಡಲಿರುವ ಪರಂ. ಬಳಿಕ ಅಂಜಲಿ ನಿವಾಸಕ್ಕೂ ತೆರಳಿ ಕುಟುಂಬದವರಿಗೆ ಸಾಂತ್ವನ. ಚಿಕ್ಕಮಗಳೂರಿನ ಬಯಲು ಸೀಮೆಯಲ್ಲಿ ಮಳೆಯ ಆರ್ಭಟ. ರಾತ್ರಿ ಇಡೀ ಸುರಿದ ಮಳೆಗೆ ಉಕ್ಕಿ ಹರಿಯುತ್ತಿರೋ ಹೊಂಗೆ ಹಳ್ಳ. ಐತಿಹಾಸಿಕ ಶಿವನಿ ಕೆರೆಗೆ ಹರಿದು ಬಂದ ಭಾರೀ ಪ್ರಮಾಣದ ನೀರು. ತೋಟಗಳು ಜಲಾವೃತ, ಕೆಲವೆಡೆ ಬೆಳೆನಾಶ. ತುಮಕೂರು ಜಿಲ್ಲೆಯಲ್ಲಿ ತಡರಾತ್ರಿ ಮಳೆಯ ಅಬ್ಬರಕ್ಕೆ ಸೇತುವೆಗಳು ಜಲಾವೃತ. ತಿಪ್ಟೂರು ತಾಲೂಕಿನ ಭೈರಾಪುರ ಬಳಿ 2 ಸೇತುವೆಗಳು ಮುಳುಗಡೆ. ಬ್ರಿಡ್ಜ್ ಮೇಲೆ ಹರಿಯುತ್ತಿರುವ ಮಳೆ ನೀರಲ್ಲಿ ಸಂಚರಿಸಲು ವಾಹನ ಸವಾರರ ಪರದಾಟ. ಕೋಲಾರದಲ್ಲಿ ರಾತ್ರಿ ಸುರಿದ ಮಳೆಗೆ ಬೆಳೆ ನೀರು ಪಾಲು. ಮಲ್ಲಸಂದ್ರ ಗ್ರಾಮದಲ್ಲಿ ಮಳೆ ನೀರಲ್ಲಿ ಕೊಚ್ಚಿ ಹೋದ ತರಕಾರಿ. ಅವೈಜ್ಞಾನಿಕ ಲೇಔಟ್ ನಿರ್ಮಾಣದಿಂದ ಅನಾಹುತ ಅಂತ ರೈತರ ಅಳಲು. ದಾವಣಗೆರೆಯಲ್ಲೂ ಸತತ ಮಳೆಯಿಂದ ನೆಲಕಚ್ಚಿದ ಭತ್ತದ ಬೆಳೆ. ದೊಡ್ಡಬಾತಿ ಗ್ರಾಮದ ಸುತ್ತಮುತ್ತಲಿನ 40ಕ್ಕೂ ಹೆಚ್ಚು ಎಕರೆಯಲ್ಲಿದ್ದ ಬೆಳೆನಾಶ. ಹಾಳಾದ ಭತ್ತಕ್ಕೆ ಬೆಳೆ ಪರಿಹಾರ ನೀಡುವಂತೆ ರೈತ ಒತ್ತಾಯ. ಇವತ್ತು ಕೂಡ ಸಿಲಿಕಾನ್ ಸಿಟಿ ಫುಲ್ ಕೂಲ್. ನೆನ್ನೆ ಸಂಜೆಯಿಂದ ರಾತ್ರಿವರೆಗೂ ಬಿಟ್ಟು ಬಂದ ಮಳೆ. ಇವತ್ತು ಗುಡುಗು ಸಹಿತ ಮಳೆಯಾಗೋ ಸೂಚನೆ ಹಿನ್ನೆಲೆ ಹಲವೆಡೆ ಕಡಿತವಾಗಲಿದೆ ವಿದ್ಯುತ್ ಸಂಪರ್ಕ. ಚಾರ್ಮಾಡಿ ಘಾಟ್ನಲ್ಲಿ ಕೆಟ್ಟು ನಿಂತ 2 ಕೆಎಸ್ಆರ್ಟಿಸಿ ಬಸ್ಸುಗಳು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ ಆಂಬ್ಯುಲೆನ್ಸ್. ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಬಣಕಲ್ ಪೊಲೀಸರ ಹರಸಾಹಸ. ಇಂದು ದೇಶಾದ್ಯಂತ 5ನೇ ಹಂತದ ಲೋಕಸಭಾ ಚುನಾವಣೆ. ಎಲ್ಲೆಡೆ ಬಿರುಸಿನಿಂದ ಸಾಗಿದ ಮತದಾನ. 8 ರಾಜ್ಯದ 49 ಸ್ಥಾನಗಳಲ್ಲಿ 695 ಅಭ್ಯರ್ಥಿಗಳ ಸ್ಪರ್ಧೆ. ಲೋಕಸಭಾ ಚುನಾವಣೆಗೆ ಮೆರುಗು ತಂದ ಸೆಲೆಬ್ರಿಟೀಸ್. ಸಾಲಲ್ಲಿ ನಿಂತು ಹಕ್ಕು ಚಲಾಯಿಸಿದ ಅನಿಲ್ ಅಂಬಾನಿ.
ಮುಂಬೈನ ಮತಗಟ್ಟೆಯಲ್ಲಿ ನಟ ಅಕ್ಷಯ್ ಕುಮಾರ್ರಿಂದಲೂ ವೋಟಿಂಗ್. 17ನೇ ಆವೃತ್ತಿಯ ಐಪಿಎಲ್ನ ಕೊನೆಯ ಲೀಗ್ ಪಂದ್ಯ ಮಳೆಯಿಂದ ರದ್ದು. ರಾಜಸ್ಥಾನ್ ರಾಯಲ್ಸ್, ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳಿಗೆ ತಲಾ ಒಂದೊಂದು ಅಂಕ. ನಾಳೆ ಹೈದರಾಬಾದ್ ವರ್ಸಸ್ ಕೋಲ್ಕತಾ ನಡುವೆ ಮೊದಲ ಕ್ವಾಲಿಫೈಯರ್ ಮ್ಯಾಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.